ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೇ ನೀ ಬಂದೆ ಭಾಗ 73. ರಾಜಶೇಖರ್ ಅವರ ವಿರುದ್ಧ ಪ್ರಬಲವಾದ ಸಾಕ್ಷಿ ಸಿಕ್ಕಿದ್ದರಿಂದ ಅವರನ್ನು ಕೊಲೆ ಅಪರಾಧಿ ಎಂದು ಸಾಬೀತುಪಡಿಸಲಾಯಿತು. ನಂದಿನಿ ಅವರ ಕೊಲೆ ಕೇಸ್ನಲ್ಲಿ ಲಿಂಗಣ್ಣನನ್ನು ಎರಡನೆಯ ಆರೋಪಿ ಎಂದು ಬಂಧಿಸಲಾಗಿತ್ತು. ಆ ಕೇಸ್ನಲ್ಲಿ ರಾಜಶೇಖರ್ ಮತ್ತು ಲಿಂಗಣ್ಣ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಸಿದ್ಧಾಂತ್, ನಿನ್ನ ಬಿಟ್ಟಿರೋಕೆ ನನ್ನ ಕೈಯಲ್ಲಿ ಸಾಧ್ಯನೇ ಆಗ್ತಾ ಇಲ್ಲ, ಪ್ಲೀಸ್ ನನ್ನ ಹತ್ರ ಬಂದು ಬಿಡು ಎಂದು ಹೇಳಿ ಬಿಕ್ಕುತ್ತಿದ್ದಳು. ಮನೆಯವರೆಲ್ಲರೂ ಸನಿಹಾಳನ್ನು ಸಂತೋಷವಾಗಿಡಲು ತುಂಬ ಪ್ರಯತ್ನ ಪಡುತ್ತಿದ್ದರು. ಆದರೂ ಅವಳು ಏನೋ ನೋವು ಅನುಭವಿಸುತ್ತಿದ್ದಾಳೆ ಎಂದು ಅವರಿಗೆ ಅರ್ಥವಾಗಿ ಬಿಟ್ಟಿತ್ತು. ಸಿದ್ಧಾಂತ್ ಇಲ್ಲದ ನೋವು ಎಂದು ಅವರಿಗೆ ಅರ್ಥವಾಗಿತ್ತಲ್ಲ, ಆದ್ದರಿಂದ ಅವಳನ್ನು ಪ್ರಶ್ನಿಸಲು ಹೋಗಲಿಲ್ಲ. ಮರುದಿನ ಬೆಳಗ್ಗೆ ಎದ್ದಾಗ ಅವಳ ಬಾಡಿದ ಮುಖ, ನಿದ್ದೆಯಿಲ್ಲದ ಕೆಂಪಾದ ಕಣ್ಣುಗಳು ಅವಳು ರಾತ್ರಿ ಹತ್ತಿದ್ದಾಳೆ, ನಿದ್ದೆ ಮಾಡಿಲ್ಲ ಎಂಬುದನ್ನು ಸಾರಿ ಹೇಳುತ್ತಿದ್ದವು. ಸನಿಹಾ ಹೋಗಿ ಕಾಲೇಜಿನ ಫೀಸ್ ಕಟ್ಟಿ ಬಂದಿದ್ದಳು. ಅಂದು ಅಕ್ಕನ ಬಳಿ ಹೇಳಿದಳು, ನಾಳೆಯಿಂದ ನಾನು ಕಾಲೇಜ್ಗೆ ಹೋಗೋಕೆ ಶುರು ಮಾಡ್ತೀನಿ. ನಿಮ್ಮ ಮನೆಯಿಂದ ಕಾಲೇಜ್ಗೆ ಹೋಗೋಕೆ ದೂರ ಆಗುತ್ತೆ ಅಕ್ಕ, ಅದಕ್ಕಾಗಿ ನಮ್ಮ ಮನೆಯಿಂದಾನೇ ಹೋಗ್ತೀನಿ. ಅಲ್ಲಿಂದಾದರೆ ಒಂದೇ ಬಸ್ಸು. ನಮ್ಮನೆಯಲ್ಲಿದ್ದರೆ ನನಗೆ ಹೆಚ್ಚು ಅನುಕೂಲ ಆಗುತ್ತೆ. ಆಗಾಗ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಇವತ್ತು ನಾನು ನಮ್ಮ ಮನೆಗೆ ಹೊರಟು ಹೋಗ್ತಾ ಇದ್ದೀನಿ ಎಂದು ಅಕ್ಕನ ಬಳಿ ಹೇಳಿಕೊಂಡಳು ಸನಿಹಾ. ಆಗ ಅಲ್ಲೇ ಇದ್ದ ಸುಲೋಚನಾ ಅವರು ಹೇಳಿದರು, ನಾನು ನಿನ್ನ ಜೊತೆ ನಿಮ್ಮ ಮನೆಗೆ ಬಂದು ಇರ್ತೀನಿ ಪುಟ್ಟ, ನೀನು ನಿನ್ನ ಓದಿನ ಕಡೆ ಗಮನ ಕೊಡು, ಮನೆ ಕೆಲಸಗಳನ್ನೆಲ್ಲ ನಾನು ಮಾಡ್ತೀನಿ ಎಂದು ಹೇಳಿ ತಮ್ಮ ಬ್ಯಾಗ್ ರೆಡಿ ಮಾಡಿಟ್ಟುಕೊಂಡರು ಸುಲೋಚನಾ. ಸಂಜೆ ತಾಯಿಯೊಂದಿಗೆ ಸನಿಹಾ ತನ್ನ ಮನೆಗೆ ವಾಪಸ್ಸಾಗಿದ್ದಳು. ಹಿಂದಿನ 2 ದಿನಗಳಿಂದ ಸರಿಯಾಗಿ ನಿದ್ದೆ ಬಾರದ್ದರಿಂದ ಸನಿಹಾಗೆ ಅಂದು ರಾತ್ರಿ ನಿದ್ದೆ ಬಂದು ಬಿಟ್ಟಿತ್ತು. ಸುಲೋಚನಾ ಮಗಳ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿದ್ದರು. ರಾತ್ರಿ ಒಂದು ಹೊತ್ತಿನಲ್ಲಿ, ಸಿದ್ಧಾಂತ್, ನೀನು ನನ್ನ ದೂರ ಮಾಡಬೇಡ ಸಿದ್ಧಾಂತ್, ಪ್ಲೀಸ್, ನಾನು ನಿನ್ನ ಜೊತೆನೇ ಬರ್ತೀನಿ, ಬೇಡ ಅನ್ಬೇಡ, ನನ್ನ ಬಿಟ್ಟು ಎಲ್ಲೂ ದೂರ ಹೋಗಬೇಡ ಸಿದ್ಧಾಂತ್, ಸಿದ್ಧಾಂತ್ ಎಂದು ಕರೆಯುತ್ತಾ ಕೊನೆಗೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸನಿಹಾ. ಅವಳು ನಿದ್ದೆಯಲ್ಲಿ ಮಾತಾಡುತ್ತಿದ್ದಾಗ ಅವಳ ಪಕ್ಕದಲ್ಲಿ ಮಲಗಿದ್ದ ಸುಲೋಚನಾ ಅವರಿಗೆ ಎಚ್ಚರವಾಗಿತ್ತು. ಮಗಳು ನಿದ್ದೆಯಲ್ಲಿ ಯಾವುದೋ ಕೆಟ್ಟ ಕನಸು ಕಂಡಿರಬೇಕು, ಅದಕ್ಕಾಗಿ ಈ ರೀತಿ ಅಳುತ್ತಿದ್ದಾಳೆ ಎಂದು ಅವರಿಗೆ ಅರಿವಾಗಿ, ಸಾನು, ನೀನು ನಿಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದೀಯಾ, ನೀನೀಗ ಯಾವುದೋ ಕೆಟ್ಟ ಕನಸು ಕಂಡಿರೋದು, ಅಳ್ಬೇಡ, ಸಮಾಧಾನ ಮಾಡ್ಕೋ ಎಂದು ಹೇಳುತ್ತಾ ಅವಳನ್ನು ತಮ್ಮ ಮಡಿಲಲ್ಲಿ ಮಲಗಿಸಿಕೊಂಡು ಅವಳ ತಲೆಯನ್ನು ಮೃದುವಾಗಿ ನೇವರಿಸತೊಡಗಿದರು ಸುಲೋಚನಾ. ಮಗಳು ಸಿದ್ಧಾಂತ್ನನ್ನು ತುಂಬ ಹಚ್ಚಿಕೊಂಡಿದ್ದಾಳೆ. ಅವಳನ್ನು ಈ ನೋವಿನಿಂದ ಹೊರಗೆ ತರುವುದಾದರೂ ಹೇಗೆ ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ. ತಾಯಿಯ ಮಡಿಲಲ್ಲಿ ಮಲಗಿ ಅವರ ಹಿತವಾದ ಸ್ಪರ್ಶದಿಂದಾಗಿ ಸ್ವಲ್ಪ ಹೊತ್ತಾದ ಬಳಿಕ ಅವಳು ನಿದ್ದೆ ಹೋಗಿಬಿಟ್ಟಿದ್ದಳು. ಆದರೆ ಸುಲೋಚನಾ ಅವರಿಗೆ ನಿದ್ದೆ ಬಂದಿರಲಿಲ್ಲ. ಅವರು ಯೋಚಿಸುತ್ತಲೇ ಕುಳಿತಿದ್ದರು. ಸನಿಹಾ ಬೆಳಗ್ಗೆ ಎದ್ದಾಗ ಸುಲೋಚನಾ ಅವರು ಆ ವಿಷಯವನ್ನು ಅವಳ ಬಳಿ ಪ್ರಸ್ತಾಪ ಮಾಡಲು ಹೋಗಲಿಲ್ಲ. ಅಂದು ಕಾಲೇಜಿಗೆ ಹೋಗಿ ಬಂದಿದ್ದಳು ಸನಿಹಾ. ಮೊದಲ ದಿನವಾದ್ದರಿಂದ ಅರ್ಧ ದಿನ ಮಾತ್ರ ಕ್ಲಾಸ್ ಇತ್ತು. ಅಂದು ರಾತ್ರಿ ನಿದ್ದೆಯಲ್ಲಿ ಅವಳೊಂದು ಸುಂದರವಾದ ಕನಸನ್ನು ಕಂಡಿದ್ದಳು. ಮತ್ತೆ ಸಿದ್ಧಾಂತ್ ಅವಳ ಕನಸಿನಲ್ಲಿ ಬಂದಿದ್ದ. ಸಿದ್ಧಾಂತ್, ನಾವಿವತ್ತು ಪೂಜೆಗೆ ಹೋಗಬೇಕು, ಎಷ್ಟು ಸಲ ಬಂದು ನಿನ್ನ ಎಬ್ಬಿಸಬೇಕು, ನಿಂಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಆಗಲೂ ನೀನು ಎದ್ದಿಲ್ಲ ಅಂದರೆ ನಿನ್ನ ತಲೆ ಮೇಲೆ ನೀರು ಸುರಿತೀನಿ. ಸಿದ್ಧಾಂತ್, ನನಗೆ ಗೊತ್ತು ನಿಂಗೆ ಎಚ್ಚರ ಆಗಿದೆ ಅಂತ, ಆದರೂ ನಿದ್ದೆ ಬಂದವನಂತೆ ನಟಿಸ್ತಾ ಇದ್ದೀಯಾ, ನಿಂಗೆ ಟೈಮ್ ಕೊಡಬಾರ್ದು, ಈಗಲೇ ತಂದು ನೀರು ಸುರಿತೀನಿ ಎಂದು ಹೇಳುತ್ತಾ ಜೋರಾಗಿ ನಕ್ಕು ಬಿಟ್ಟಿದ್ದಳು ಸನಿಹಾ. ಹೀಗೆ 2 ದಿನಗಳಿಂದ ಕನಸಲ್ಲಿ ಮಾತಾಡುತ್ತಿರುವುದು, ಒಂದು ದಿನ ಅತ್ತರೆ, ಇನ್ನೊಂದು ದಿನ ನಗುವುದು ಎಲ್ಲ ನೋಡಿ ಸುಲೋಚನಾ ಅವರು ತುಂಬ ಆತಂಕಗೊಂಡರು. ಈ ಹುಡುಗಿಯನ್ನು ಹೀಗೆ ಬಿಟ್ಟರೆ ಮುಂದೆ ತೊಂದರೆಯಾಗಬಹುದು. ಅವಳನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು. ಅದಕ್ಕಾಗಿ ಸುಲೋಚನಾ ಅವರು ಸನಿಹಾ ಕಾಲೇಜಿಗೆ ಹೋದ ಬಳಿಕ ತಮ್ಮ ದೊಡ್ಡ ಮಗಳು ಸಾರಿಕಾಗೆ ಕರೆ ಮಾಡಿ ಅವರು ಅವಳಲ್ಲಾದ ಬದಲಾವಣೆಯನ್ನು, ಅವಳು ಕಾಣುತ್ತಿದ್ದ ಕನಸಿನ ಬಗ್ಗೆ ಸಾರಿಕಾಗೆ ವಿವರಿಸಿದರು. ಸಾನು ರಾತ್ರಿ ಮಾಡೋದು ನೋಡಿದರೆ ವಿಚಿತ್ರ ಅನ್ನಿಸ್ತೆ, ನನಗೆ ತುಂಬ ಆತಂಕ ಆಗುತ್ತೆ, ಆದಷ್ಟು ಬೇಗ ಸಾನುವನ್ನು ವೈದ್ಯರ ಬಳಿ ಕರ್ಕೊಂಡು ಹೋಗೋಣ ಎಂದು ಹೇಳಿದಾಗ ಸಾರಿಕಾ, ಅಮ್ಮ, ಅವಳು ಸಿದ್ಧಾಂತನನ್ನೇ ನೆನಪು ಮಾಡಿಕೊಂಡು ಮಲಗುತ್ತಾಳೇನೋ, ಅದಕ್ಕಾಗಿ ಅವನದೇ ಕನಸು ಬೀಳ್ತಾ ಇದೆ, ಇನ್ನು 1 ವಾರ ನೋಡೋಣ, ಆಗಲೂ ಏನೂ ಬದಲಾವಣೆ ಇಲ್ಲ ಅಂದರೆ ಆಗ ನಾವು ವೈದ್ಯರ ಬಳಿ ಅವಳನ್ನು ಕರ್ಕೊಂಡು ಹೋಗಿ ತೋರಿಸೋಣ, ನೀನೇನು ಗಾಬರಿಯಾಗಬೇಡ ಎಂದು ತಾಯಿಗೆ ಸಮಾಧಾನ ಹೇಳಿದಳು. ಅಂದು ಸನಿಹಾ ಕಾಲೇಜು ಮುಗಿಸಿಕೊಂಡು ಬಂದ ಬಳಿಕ ರೂಮ್ನಲ್ಲಿ ಕುಳಿತು ಯಾರೊಂದಿಗೋ ತುಂಬ ಖುಷಿಯಾಗಿ ಫೋನ್ನಲ್ಲಿ ಮಾತಾಡುವುದು ಕಂಡು ಸುಲೋಚನಾ ಅವರು, ಸದ್ಯ ಈಗಲಾದರೂ ಮಗಳು ಖುಷಿಯಾಗಿದ್ದಾಳಲ್ಲ ಎಂದು ಸಮಾಧಾನ ಪಟ್ಟುಕೊಂಡಿದ್ದರು. ಆಗಲೇ ಅವಳ ಬಾಯಿಯಿಂದ ಸಿದ್ಧಾಂತ್ ಎಂಬ ಹೆಸರು ಕೇಳಿ ಬಂದಿತ್ತು. ಅಂದರೆ ಇವಳು ಯಾರ ಜೊತೆ ಸಿದ್ಧಾಂತ್ ಎಂದು ಮಾತಾಡುತ್ತಿದ್ದಾಳೆ, ಅವರಿಗೆ ಅರ್ಥವಾಗುತ್ತಿಲ್ಲ. ಅವರು ಅನುಮಾನದಿಂದಲೇ ಮಗಳ ಬಳಿ ವಿಚಾರಿಸಿದ್ದರು, ಸಾನು, ನೀನು ಈಗ ಯಾರ ಜೊತೆ ಮಾತಾಡ್ತಾ ಇದ್ದೆ? ಅಮ್ಮ, ನಾನು ಸಿದ್ಧಾಂತ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ, ಅವನಿಗೆ ನನ್ನ ಗೋಳು ಹೊಯ್ಕೊಳ್ಳೋದು ಅಂದರೆ ಅದೇನು ತೃಪ್ತಿನೋ ನಂಗಂತೂ ಗೊತ್ತಿಲ್ಲ, ಅಷ್ಟು ದೂರದಲ್ಲಿದ್ದರೂ ಅವನು ನನ್ನನ್ನು ಅಲ್ಲಿಂದಲೇ ಗೋಳು ಹೊಯ್ಕೋತಾನೆ ಎಂದು ಸಿದ್ಧಾಂತ್ ಮತ್ತು ತನ್ನ ಮಧ್ಯೆ ನಡೆದ ಮಾತುಕತೆಯ ಬಗ್ಗೆ ಹೇಳತೊಡಗಿದಳು. ಹಾಗೆ ಹೇಳುವಾಗ ಅವಳ ಮುಖ ಕೆಂದಾವರೆಯಂತೆ ಅರಳಿತ್ತು. ಆ ಮುಖದಲ್ಲಿ ತುಂಬು ಸಂತೋಷ ಎದ್ದು ಕಾಣುತ್ತಿತ್ತು ಸುಲೋಚನಾ ಅವರಿಗೆ.
ಮಗಳ ಮಾತು ಕೇಳಿ ಸುಲೋಚನಾ ಅವರಿಗೆ ಸ್ವಲ್ಪ ಮಟ್ಟಿನ ಆಘಾತವೇ ಆಗಿ ಹೋಗಿತ್ತು. ಸಿದ್ಧಾಂತ್ ಈಗ ಎಲ್ಲಿದ್ದಾನಮ್ಮ? ಅವನು ತೀರಿಕೊಂಡು ತುಂಬ ದಿನ ಆಯ್ತಲ್ಲಮ್ಮ ಎಂದು ಕೇಳಲು ನಾಲಿಗೆ ತುದಿಯವರೆಗೆ ಬಂದಿದ್ದ ಮಾತನ್ನು ಬಲವಂತದಿಂದ ತಡೆಹಿಡಿದು, ಹೌದಾ, ಏನೇನು ಮಾತಾಡ್ದೆ ನೀನು ಅವನತ್ರ ಎಂದು ಕೇಳಿದಾಗ ಸನಿಹಾಗೆ ತನ್ನ ತಪ್ಪಿನ ಅರಿವಾಗಿ ಬಿಟ್ಟಿತ್ತು. ಸಿದ್ಧಾಂತ್ ಜೊತೆ ಫೋನಲ್ಲಿ ಮಾತಾಡಿ ಅವಳು ತುಂಬ ಖುಷಿಯಾಗಿ ಬಿಟ್ಟಿತ್ತಲ್ಲ. ಪಕ್ಕನೆ ಅವಳ ಬಾಯಿಯಿಂದ ಸತ್ಯವೇ ಹೊರಬಂದು ಬಿಟ್ಟಿತ್ತು. ಅಮ್ಮ, ನನ್ನ ಮೈ ಮನಸ್ಸು ಪೂರ್ತಿ ಸಿದ್ಧಾಂತೇ ಇದ್ದಾನೆ. ಯಾರತ್ರ ಮಾತಾಡಿದ್ರು ನಾನು ಅವನ ಜೊತೆನೇ ಮಾತಾಡಿದ್ದು ಅಂತ ಮಾತಾಡ್ತೀನಿ. ಫೋನಲ್ಲಿ ಅವನ ಹೆಸರು ಹೇಳಿ ಮಾತಾಡಿದರೆ ನಂಗದೇನೋ ತೃಪ್ತಿ. ಹಾಗಂತ ನನಗೆ ತಲೆ ಕೆಟ್ಟಿದೆ ಅಂತ ಅನ್ಕೋಬೇಡ. ನೀನು ಗಾಬರಿಯಾಗುವುದು ಬೇಡ. ನಾನು ಆರೋಗ್ಯವಾಗಿದ್ದೀನಿ. ತಾಯಿಯ ಆತಂಕದ ಮುಖ ಕಂಡು ಅವರನ್ನು ಸಮಾಧಾನಪಡಿಸಲು ಹೇಳಿದಳು ಸನಿಹಾ. ಮಗಳ ವರ್ತನೆಯೇ ವಿಚಿತ್ರವಾಗಿದೆ ಎನಿಸಿತು ಸುಲೋಚನಾ ಅವರಿಗೆ. ದಿನಗಳು ಉರುಳಿದವು. ರಾಜಶೇಖರ್ ಅವರಿಗೆ ಬೇಲ್ ಸಿಗಲಿಲ್ಲ. ಅವರು ಜೈಲಲ್ಲಿ ಕೊಳೆಯಬೇಕಾಗಿ ಬಂದಿತ್ತು. ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಹದಗೆಡತೊಡಗಿತ್ತು. ಸನಿಹಾ ದೇವರಾಜ್ ಅವರನ್ನು ಮೀಟ್ ಮಾಡಿದ್ದಳು. ನಂದಿನಿ ಅವರ ಕೊಲೆ ಕೇಸ್ನಲ್ಲಿ ರಾಜಶೇಖರ್ ಅವರ ವಿರುದ್ಧ ತಾನು ಸಾಕ್ಷಿ ಹೇಳುವುದಾಗಿ ಅವರು ಒಪ್ಪಿಕೊಂಡಿದ್ದರು. ನಂದಿನಿ ಅವರ ಕೊಲೆಗೆ ಲಿಂಗಣ್ಣನ ಮೂಲಕ ರಾಜಶೇಖರ್ ಅವರೇ ಸ್ಕೆಚ್ ಹಾಕಿದ್ದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ರಾಜಶೇಖರ್ ಅವರ ಅಕೌಂಟ್ನಿಂದ ಲಿಂಗಣ್ಣನ ಅಕೌಂಟ್ಗೆ ಅದೇ ಕಾರಣಕ್ಕಾಗಿ ದೊಡ್ಡ ಮೊತ್ತದ ದುಡ್ಡು ಟ್ರಾನ್ಸ್ಫರ್ ಆಗಿರುವ ವಿಚಾರವನ್ನು ಸಾಕ್ಷಿ ಸಮೇತವಾಗಿ ಕೋರ್ಟ್ನಲ್ಲಿ ಹಾಜರುಪಡಿಸಿದ್ದರು. ರಾಜಶೇಖರ್ ಅವರ ವಿರುದ್ಧ ಪ್ರಬಲವಾದ ಸಾಕ್ಷಿ ಸಿಕ್ಕಿದ್ದರಿಂದ ಅವರನ್ನು ಕೊಲೆ ಅಪರಾಧಿ ಎಂದು ಸಾಬೀತುಪಡಿಸಲಾಗಿತ್ತು. ನಂದಿನಿ ಅವರ ಕೊಲೆ ಕೇಸ್ನಲ್ಲಿ ಟ್ರಕ್ ಡ್ರೈವರ್ ಲಿಂಗಣ್ಣನನ್ನು ಎರಡನೇ ಆರೋಪಿ ಎಂದು ಬಂಧಿಸಲಾಗಿತ್ತು. ಆ ಕೆಲಸಕ್ಕೆ ಸಹಕರಿಸಿದ ಇನ್ನೂ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ ಕೇಸ್ನಲ್ಲಿ ರಾಜಶೇಖರ್ ಮತ್ತು ಲಿಂಗಣ್ಣ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟವನೆಂದರೆ ಅದು ಸಿದ್ಧಾಂತ್. ಚಿಕ್ಕವನಿದ್ದಾಗಲೇ ಅವನ ತಂದೆ ಮತ್ತು ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದ. ಮಾತ್ರವಲ್ಲ, ತನ್ನ ಕಣ್ಣಿಗೆ ಕಾಣುವ ದೇವರು ಎಂದೇ ಭಾವಿಸಿದ್ದ. ಬಹುಬೇಗ ಅವರಿಬ್ಬರನ್ನು ಕಳೆದುಕೊಂಡು ಬಿಟ್ಟಿದ್ದನಲ್ಲ, ಅದಕ್ಕೆ ಕಾರಣ ರಾಜಶೇಖರ್ ಎಂಬುದು ಅವನಿಗೆ ಗೊತ್ತಾಗಿತ್ತು. ಆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಒಂದಲ್ಲ ಒಂದು ದಿನ ತನ್ನ ತಂದೆ ತಾಯಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಯೇ ಸಿದ್ಧ ಎಂದು ಅವನು ಪಣ ತೊಟ್ಟಿದ್ದ. ಇಂದು ಆರೋಪಿಗೆ ಶಿಕ್ಷೆ ವಿಧಿಸಲಾಗಿದೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿದ್ದಂತೆಯೇ ಸುಲೋಚನಾ ಅವರು ಕೂಡ ನೋಡಿದ್ದರು. 25 ವರ್ಷಕ್ಕಿಂತಲೂ ಹೆಚ್ಚು ವರ್ಷ ಸಂಸಾರ ಮಾಡಿದ ಪತಿ ಜೈಲಿನಲ್ಲಿದ್ದು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಎಂದಾಗ ಅವರಿಗೆ ದುಃಖವಾಗುವ ಬದಲು ಸಂತೋಷವೇ ಆಗಿತ್ತು. ಅಂದು ಸನಿಹಾ ಕಾಲೇಜಿನಿಂದ ಮನೆಗೆ ಬರುತ್ತಲೇ ಸುಲೋಚನಾ ಅವರು ಸಂತೋಷದಿಂದಲೇ ಆ ವಿಷಯವನ್ನು ಮಗಳಿಗೆ ತಿಳಿಸಿದರು. ಇನ್ನು ಸಿದ್ಧಾಂತ್ನ ಕೊಲೆ ಕೇಸಿನ ವಿಚಾರಣೆ ನಡೆಯಬೇಕಾಗಿತ್ತಷ್ಟೇ. ಆ ಕೇಸ್ನ ಅಂತಿಮ ತೀರ್ಪು ಬರಲು ಇನ್ನೂ ಸಮಯವಿತ್ತು. ಕೋರ್ಟ್ನಲ್ಲಿ ತಾನು ಅಪರಾಧಿ ಎಂದು ಸಾಬೀತಾಗಿದೆ ಎಂದು ಗೊತ್ತಾದ ತಕ್ಷಣವೇ ರಾಜಶೇಖರ್ ಅವರಿಗೆ ಇನ್ನಿಲ್ಲದ ಆಘಾತವಾಗಿ ಬಿಟ್ಟಿತ್ತು. ಈಗ ಅವರು ಕಣ್ಣೀರು ಹಾಕುತ್ತಾ ತಮ್ಮ ಲಾಯರ್ ಪ್ರತಾಪ್ ಅವರ ಬಳಿ ಕೇಳಿಕೊಂಡಿದ್ದರು. ಪ್ರತಾಪ್, ಈ ಕೇಸ್ನಲ್ಲಿ ಅಪೀಲ್ಗೆ ಹೋಗೋಕೆ ಸಾಧ್ಯ ಇಲ್ವಾ? ನೀವು ಈಗಲೇ ನಿರಾಶರಾಗಬೇಡಿ. ನಾನು ಟ್ರೈ ಮಾಡಿ ನೋಡ್ತೀನಿ. ಒಂದೇ ಕೇಸ್ ಆದರೆ ಏನಾದರೂ ಮಾಡಬಹುದಾಗಿತ್ತು. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ ನೀವು ಎರಡೆರಡು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅವರ ಮಾತು ಕೇಳುತ್ತಲೇ ರಾಜಶೇಖರ್ ಅವರಿಗೆ ಇದು ಕಷ್ಟ ಸಾಧ್ಯ ಎಂದು ಅರಿವಾಗಿ ಬಿಟ್ಟಿತ್ತು. ಈಗ ಅವರ ದುಃಖದ ಕಟ್ಟೆ ಒಡೆದು ಹೋಗಿತ್ತು. ದುಃಖ, ನೋವು, ಹತಾಶೆಯಿಂದಾಗಿ ಜೋರಾಗಿ ಅಳತೊಡಗಿದ್ದರು ರಾಜಶೇಖರ್. ಅವರು ಎಷ್ಟು ಸಲ ಹೇಳಿ ಕಳುಹಿಸಿದರೂ ಅವರ ಪತ್ನಿಯಾಗಲಿ ಮಕ್ಕಳಾಗಲಿ ಅವರನ್ನು ನೋಡಲು ಬರುತ್ತಲೇ ಇಲ್ಲ. ಅವರನ್ನು ಸಮಾಧಾನಿಸಲು ಅವರವರು ಎಂದು ಯಾರೂ ಬಂದಿರಲಿಲ್ಲ. ಈಗ ಏಕಾಂಗಿಯಾಗಿ ಬಿಟ್ಟಿದ್ದರು ರಾಜಶೇಖರ್. ತಾನು ಹೀಗೆ ಶಿಕ್ಷೆ ಅನುಭವಿಸುವುದಕ್ಕಿಂತ ಸತ್ತು ಹೋದರೆ ಮೇಲು ಎನಿಸಿತು ಆ ಕ್ಷಣದಲ್ಲಿ ರಾಜಶೇಖರ್ ಅವರಿಗೆ. ತನ್ನ ತಂದೆಗೆ ಜೀವಾವಧಿ ಶಿಕ್ಷೆಯಾಗಿದೆ ಎಂಬ ವಿಷಯ ತಿಳಿಯುತ್ತಲೇ ಸನಿಹಾಗೂ ತುಂಬ ಸಂತೋಷವಾಗಿತ್ತು. ಆ ಸಂತೋಷವನ್ನು ಅವಳು ಸಿದ್ಧಾಂತ್ ಜೊತೆ ಹಂಚಿಕೊಳ್ಳಲು ಇಷ್ಟಪಟ್ಟಿದ್ದಳು. ಅತ್ತ ಸಿದ್ಧಾಂತ್ ತನ್ನ ಸಂತೋಷವನ್ನು ಹಂಚಿಕೊಳ್ಳಲು ಪತ್ನಿ ತನ್ನ ಜೊತೆಗಿದ್ದರೆ ಎಂಬ ಆಸೆ ಉಂಟಾಗಿತ್ತು. ಸನಿಹಾಗೆ ತಾಯಿ ಜೊತೆಗಿದ್ದುದರಿಂದ ಸಿದ್ಧಾಂತ್ನನ್ನು ಭೇಟಿಯಾಗಲು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಅವರಿಬ್ಬರ ಮಾತುಕತೆ ಏನಿದ್ದರೂ ಫೋನ್ ಮೂಲಕ ನಡೆಯುತ್ತಿತ್ತಷ್ಟೇ. ಮತ್ತೆ ದಿನಗಳು ಉರುಳಿದ್ದವು. ಸಿದ್ಧಾಂತ್ನ ಕೊಲೆ ಕೇಸ್ನಲ್ಲಿ ಸಿದ್ಧಾಂತ್ ಪರ ವಕೀಲರಾಗಿದ್ದ CVJ ಅವರು ರಾಜಶೇಖರ್ ಅವರನ್ನು ಪ್ರಶ್ನಿಸುತ್ತಿದ್ದರು. ತೀರ್ಕೊಂಡವರು ನಿಮ್ಮ ಅಳಿಯ ಅಂತ ಆ ಕಳೇಬರವನ್ನು ಐಡೆಂಟಿಫೈ ಮಾಡಿದ್ದು ನೀವೇನಾ? ಇಲ್ಲಿ ಸೈನ್ ಇದೆ, ಇದು ಯಾರ್ದು ಸೈನು ಎಂದು ಆ ಪೇಪರನ್ನು ತೋರಿಸಿ ರಾಜಶೇಖರ್ ಅವರ ಬಳಿ ಪ್ರಶ್ನಿಸಿದ್ದರು CVJ. ಅಂದು ರಾಜಶೇಖರ್ ಅವರೇ ಸೈನ್ ಮಾಡಿದ್ದು, ಆದ್ದರಿಂದ ಅದು ತಮ್ಮ ಸಿಗ್ನೇಚರ್ ಎಂದು ಒಪ್ಪಿಕೊಂಡರು ರಾಜಶೇಖರ್. ಹೌದು, ಇದು ನನ್ನದೇ ಸೈನ್. ಅಂದರೆ ಬಾಡಿ ಐಡೆಂಟಿಫೈ ಮಾಡೋಕೆ ನೀವೊಬ್ಬರೇ ಹೋಗಿದ್ದ? ಲಾಯರ್ ಪ್ರಶ್ನಿಸಿದಾಗ, ಇಲ್ಲ, ನಾನು, ನನ್ನ ಅಳಿಯ ಮತ್ತು ಇಬ್ಬರು ಮಕ್ಕಳು, ನಾವು 4 ಜನ ಹೋಗಿದ್ವಿ ಹೇಳಿದರು ರಾಜಶೇಖರ್. ನೀವು ನಿಮ್ಮ
ಅಳಿಯನನ್ನು ಅದರ ಮೊದಲು ಎಷ್ಟು ಬಾರಿ ನೋಡಿದ್ರಿ? ಒಂದು 4-5 ಬಾರಿ ನೋಡಿದ್ದೆ. ನಿಮ್ಮ ಮಗಳು, ಅವನ ಪತ್ನಿ, ನಿಮಗಿಂತ ಜಾಸ್ತಿ ನಿಮ್ಮ ಮಗಳಿಗೆ ನಿಮ್ಮ ಅಳಿಯನ ಬಗ್ಗೆ ತಿಳಿದಿರುತ್ತೆ. ಹಾಗಿದ್ದ ಮೇಲೂ ನೀವೇ ಯಾಕೆ ಡೆಡ್ ಬಾಡಿನ ಐಡೆಂಟಿಫೈ ಮಾಡೋಕೆ ಹೋದ್ರಿ? ನಿಮ್ಮ ಮಗಳು ಯಾಕೆ ಐಡೆಂಟಿಫೈ ಮಾಡಿಲ್ಲ? ಕೇಳಿದರು ವಕೀಲರು. ನನ್ನ ಮಗಳು ಆ ಸಂದರ್ಭದಲ್ಲಿ ತುಂಬ ನೊಂದುಕೊಂಡಿದ್ದಳು. ಅವಳು ಐಡೆಂಟಿಫೈ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಉತ್ತರವಿತ್ತಿದ್ದರು ರಾಜಶೇಖರ್. ಅದು ನಿಮ್ಮ ಅಳಿಯನದೇ ಡೆಡ್ ಬಾಡಿ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಆ ಬಾಡಿಯಲ್ಲಿದ್ದ ಯಾವ ಮಾರ್ಕ್ ನೋಡಿ ನೀವು ಅದನ್ನು ನಿಮ್ಮ ಅಳಿಯನದೇ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ರಿ? ಪ್ರಶ್ನಿಸಿದರು. ಸನಿಹಾ ಮತ್ತು ಸಂದೀಪ್ ಇಬ್ಬರೂ ಅದು ಸಿದ್ಧಾಂತ್ನ ಬಾಡಿ ಅಲ್ಲ ಎಂದು ಹೇಳಿ ಅಲ್ಲಿಂದ ಹಿಂದಿರುಗುವಾಗ ರಾಜಶೇಖರ್ ಅದು ತಮ್ಮ ಅಳಿಯನದೇ ಡೆಡ್ ಬಾಡಿ ಎಂದು ಹೇಳಿದ್ದು ಮಾತ್ರವಲ್ಲ, ಅಲ್ಲಿ ಸೈನ್ ಮಾಡಿ ಕೊಟ್ಟಿದ್ದರು. ಅಲ್ಲಿದ್ದ ಪೇದೆ ಆ ವಿಷಯವನ್ನು ತಿಳಿಸಿದ್ದ. ಅದನ್ನು ಪ್ರಸ್ತಾಪಿಸಿದರು CVJ. ಈ ಪ್ರಶ್ನೆಗೆ ರಾಜಶೇಖರ್ ಅವರ ಬಳಿ ಉತ್ತರವಿರಲಿಲ್ಲ. CVJ ಅವರು ಮತ್ತು ಅನೇಕ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ರಾಜಶೇಖರ್ ಅವರನ್ನು ಸಿಕ್ಕಿ ಹಾಕಿಸಿಬಿಟ್ಟಿದ್ದರು. ಅಂದರೆ, ನೀವು ನಿಮ್ಮ ಅಳಿಯನನ್ನು ಕೊಲೆ ಮಾಡೋಕೆ ಅಂತ ಕಾಳ ಮತ್ತು ಬೈರ ಎಂಬವರಿಗೆ ಸುಪಾರಿ ಕೊಟ್ಟಿದ್ರಿ. ಅವರು ನಿಮಗೆ ಆ ದಿನ ಕಾಲ್ ಮಾಡಿ ತಿಳಿಸಿದ್ದಾರೆ. ಆದ್ದರಿಂದ ಅದು ನಿಮ್ಮ ಅಳಿಯನದೇ ಡೆಡ್ ಬಾಡಿ ಅಂತ ನೀವು ಐಡೆಂಟಿಫೈ ಮಾಡಿದ್ರಿ, ಹೌದಾ ಅಲ್ವಾ? ಅದಕ್ಕಾಗಿ ಅವರ ನಡುವೆ ನಡೆದ ಫೋನ್ ಸಂಭಾಷಣೆಗಳ ಮಾಹಿತಿಯನ್ನು ತಂದಿದ್ದರು. ಕೊನೆಯಲ್ಲಿ ಲಾಯರ್ ಹೇಳಿದರು, ಆದರೆ ಆ ಡೆಡ್ ಬಾಡಿಯನ್ನು ನಿಮ್ಮ ಅಳಿಯನದು ಅಂತ ನೀವು ತಪ್ಪಾಗಿ ಐಡೆಂಟಿಫೈ ಮಾಡಿದ್ದೀರಾ ಅಂತ ನಾನೀಗ ಹೇಳ್ತೀನಿ. ಆದರೆ ಯುವರ್ ಆನರ್, ಇವರು ಐಡೆಂಟಿಫೈ ಮಾಡಿರುವ ಬಾಡಿ ಇವರ ಅಳಿಯ ಸಿದ್ಧಾಂತ್ ಅವರದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಕ್ಷಿಯನ್ನು ಮುಂದಿನ ದಿನಗಳಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಅದಕ್ಕಾಗಿ ನನಗೆ ಸಮಯಾವಕಾಶ ಬೇಕು ಎಂದು ಕೇಳಿದ್ದರು CVJ. ಅವರು ಹಾಗೆ ಹೇಳಿದಾಗ ಅಂದಿನ ಕೋರ್ಟ್ ಕಲಾಪ ಮುಗಿದಿತ್ತು. ನೆರೆದಿದ್ದವರೆಲ್ಲ ತುಂಬ ಕುತೂಹಲದಿಂದ ಅವರು ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸ್ ಮಾಡುವ ಸಾಕ್ಷಿಗಾಗಿ ಕಾಯುತ್ತಾ ಕುಳಿತಿದ್ದರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.